ರಾಜಾದಿರಾಜ ರಾಜಾದಿರಾಜ ರಾಜಮಾತಾಂಡ ರತ್ನ ಸಿಂಹಾಸನಾಧೀಶ್ವರ ಲಂಕಾಧೀಶ್ವರ ಕೈಕಸಾಗರ್ಭ ಸಂಜಾತ ಪರಮಶಿವ ಭಕ್ತ ದಕ್ಷಿಣೇಶ್ವರ ಪ್ರಚಂಡ ರಾವಣೇಶ್ವರ ಜಯ ವಿಜಯೀ ಭವ, ಜಯ ವಿಜಯೀ ಭವ, ಜಯ ವಿಜಯೀ ಭವ. ಲಂಕಾದಿ ಪಾಲನ ದೇವ ರಾವಣ ಲೋಕೈಕ ಭೀಮ ದೇವ ವಿಭೀಷಣ ಕುಂಭಕರ್ಣ ಕುಂಭಕರ್ಣ ಕುಮಾರ ವಿಭೀಷಣ ರಾವಣ ದೇವ ದೇವ ರಾವಣ ಲಂಕಾದಿ ಬಾಲನ ದೇವ ರಾವಣೇಶ್ವರ ಮಹಾಪ್ರಭು ಜೈಬಲ ಗೃಹಸ್ಥ ವಿಭೀಷಣ ಕುಂಭಕರ್ಣ ನಳಿನಿ ಗರ್ಭವೆಲ್ಲವಂ ಕರಗತವೆನಿಸಿಟ್ಟ ನಳಿನಿ ಗರ್ಭವೆಲ್ಲವಂ ಕರಗತವೆನಿಸಿಟ್ಟ ಮಹೇಂದ್ರೋದಿ ದೇವತೆಗಳೆಲ್ಲ ಶರಣ ಸೇವೆಯಗೈಯಲ್ ಮಹೇಂದ್ರೋದಿ ದೇವತೆಗಳೆಲ್ಲ ಶರಣ ಸೇವೆಯಗೈಯಲ್ ಸುರನೋರಿಯರು ನಮಗೆ ನರ್ತನಗಳು ವೀಕ್ಷಿಸುತ್ತೆ ಸುರನ ನರ್ತನಗಳು ವೀಕ್ಷಿಸುತ್ತೆ ಅಮರ ವಿಲಾಸ ವೈಭವದಿ ಮೆರೆವ ಜಗತ್ತನಿಗೆ ಹಲರು ಸಾಧಿ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದೊಡ್ಡ ಮುಖಗೆ ಸಿರಿಯ ವಿಜಯ ಪ್ರಾಂತ ಕುಂಭಕರ್ಣ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದೊಡ್ಡ ಮುಖಗೆ ಸರಿಯ ವಿಜಯ ಪ್ರಜಾಪೂರಿತಂ ಪ್ರತಿ ಧ್ವನಿಪರಂ ಪ್ರಚಂಡ ಪರಾಕ್ರಮ ಶೋಭಿತ ಪ್ರಜಾಪೂರಿತಂ ಪ್ರತಿ ಧ್ವನಿಪರಂ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಸುತ ವಿಭೂತಿ ವಿರಚಿತ
ಶಿವನ ಸುತ ವಿಭೂತಿ ವಿರಸಿ ರಸ ಭಾಗ್ಯದಿದು ಯಶೋ ಸತ್ಯ ವಿಜಯ ಧ್ವಜವ ಮೆರಿಸಿ ಗೆಲ್ಲಿದೆ ದಶ ಮುಖದ ಶ್ರೀಯ ವಿಜಯ ಪ್ರಹಸ್ತ ವಿಭೀಷಣ ಕುಂಭಕರ್ಣ ವಿಜಯ ವಧುವ ಕರ ಹಿಡಿದು ಹಲಿದು ದೊಡ್ಡ ಕಗಳೆಂದು ಮೆರದೆ ವಿಜಯ ವಧುವ ಕರ ಹಿಡಿದು ಹಲಿದು ದೊಡ್ಡ ದಿಶಗಳೆಂದು ಮೆರದೆ ಅಖಿಲ ಲೋಕ ಸುರ ಸಮಾನರಣಿಪ ಅಖಿಲ ಲೋಕ ಸುರ ಸಮಾನರಣಿಪ ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆನಿಪ ದಶಮುಖಗೆ ಸರಿ ಸಮ ಪ್ರಭುವೆನಿಪ ದಶಮುಖಗೆ ಸರಿ ಸಮ ವಿಜಯ ಧ್ವಜವ ಮೆರಿಸಿ ಗೆಲ್ಲಿದೆ ದಶಮುಖಗೆ ಸಿರಿಯ ವಿಜಯ ದಶಮುಖಗೆ ಸಿರಿಯ ವಿಜಯ ದಶಮುಖಗೆ ಸಿರಿಯ ವಿಜಯ ಪ್ರಹಸ್ತ ವಿಭೀಷಣ ಕುಂಭಕರ್ಣ ಕುಮಾರ ಯಾರಲ್ಲಿ ನಮ್ಮ ರಮನೆಯ ರೋಜನರ್ತಕಿಯರನ್ನು ಬರಮಾಡಿ ಆಗಬಹುದು ಮಹಾಪ್ರಭು ಯಾರಲ್ಲೇ ನರ್ತಕಿಯರನ್ನು ಆಸ್ಥಾನಕ್ಕೆ ಬರಬೇಡಿ ಶಿಲೆಗಳು ನಲಿಯುತ್ತಿವೆ ನಾಟ್ಯದ ಶಿಲೆಗಳು ಕುಣಿಯುತ್ತಿವೆ ಶಿಲೆಗಳು ನಲಿಯುತ್ತಿವೆ ನಾಟ್ಯದ ಶಿಲೆಗಳು ಕುಣಿಯುತ್ತಿವೆ ಸುರಲೋಕ ಸುಂದರಿ ರಂಭಾ ಉರ್ವಶಿಯಂತೆ ಸುರಲೋಕ ಸುಂದರಿ ರಂಭಾ ಉರ್ವಶಿಯಂತೆ ಶಿಲೆಗಳು ನಲಿಯುತ್ತಿವೆ ನಾಟ್ಯದ ಶಿಲೆಗಳು ಕುಣಿಯುತ್ತಿವೆ ವಿಭೀಷಣ ಸೌಂದರ್ಯವತಿಯಾಗಿ ನವಿಲೆಂತೆ ಹಿತವಾಗಿ ಸೌಂದರ್ಯವತಿಯಾಗಿ ನವಿಲಂತೆ ಹಿತವಾಗಿ ಹಾಡಿದ ಪಾಡಿದ ಅದ್ಭುತ ಗಾನಕ್ಕೆ ಹಾಡಿದ ಪಾಡಿದ ಅದ್ಭುತ ಗಾನಕ್ಕೆ ಕುಣಿದು ನಲಿದು ಮನವ ಗೆಲಿದು ಕುಣಿದು ನಲಿದು ಮನವ ಗೆಲಿದು ಕುಣಿದು ನಲಿದು ಮನವ ಗೆಲಿದು ಕುಣಿದು ನಲಿದು ಮನವ ಗೆಲಿದು ಸರಸನಾಟ್ಯವಾಡಿ ಬಂದು ಮುದದಲ್ಲಿ ಸರಸನಾಟ್ಯವಾಡಿ ಬಂದು ಮುದದಲ್ಲಿ ಶಿಲೆಗಳು ನಲಿಯುತ್ತಿವೆ ನಾಟ್ಯದ ಶಿಲೆಗಳು ಕುಣಿಯುತ್ತಿವೆ
ನರ್ತನನಾದ ಸವಿ ಮನದೊಳು ಮೂಡಿ ಮಂದಹಾಸದಿ ಮನದೊಳು ಮನೆ ಮಾಡಿ ನರ್ತನನಾದ ಸವಿ ಮನದೊಳು ಮೂಡಿ ಮಂದಹಾಸದಿ ಮನದೊಳು ಮನೆ ಮಾಡಿ ಸ್ವರ ಸಂಗೀತವ ಶ್ರುತಿಜೊಳಗಾಡಿ ಸ್ವರ ಸಂಗೀತವ ಶ್ರುತಿಜೊಳಗಾಡಿ ಕೊಳಲಿಂದ ಅನುರಾಗದ ಕೊಳಲಿಂದ ಹೊರಬಂದ ಅನುರಾಗದಾನಂದ ಶಿಲೆಗಳು ನಲಿಯುತ್ತಿವೆ ನಾಟ್ಯದ ಶಿಲೆಗಳು ಕುಣಿಯುತ್ತಿವೆ ಸುರಲೋಕ ಸುಂದರಿ ರಂಭಾ ಉರ್ವಶಿಯಂತೆ ಸುರಲೋಕ ಸುಂದರಿ ರಂಭಾ ಉರ್ವಶಿಯಂತೆ ಶಿಲೆಗಳು ನಲಿಯುತ್ತಿವೆ ಶಿಲೆಗಳು ಕುಣಿಯುತ್ತಿವೆ ಶಿಲೆಗಳು ನಲಿಯುತ್ತಿವೆ ರಾವಣೇಶ್ವರನ ಆಸ್ಥಾನದಿ ಯಾರಲ್ಲಿ ಯಾರಲ್ಲಿ ರಾಜನರ್ತಕಿಯರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳುಹಿಸಿ ಬೆಳಗ್ಗೆ ವಿಭೀಷಣ ಓ ಪ್ರಭು ಕುಂಭಕರ್ಣ ಅಗ್ರದ ಕುಮಾರ ನಾನಾರು ನವಬ್ರಹ್ಮನಲ್ಲೊಬ್ಬನಾದ ಪೌಲಸ್ಯ ಬ್ರಹ್ಮನ ಮೊಮ್ಮಗನು ಕೈಕಸಾದೇವಿಯ ಗರ್ಭ ಸಂಜಾತನು ವಿಶ್ವವಸುವಿನ ಸುಪುತ್ರನು ವಿಶ್ವದ ಹೆಸರಾಂಕಿತ ಪ್ರತಿಮ ವೀರನು ಸ್ವಸಾಮರ್ಥ್ಯ ಬಲದಿಂದ ಸ್ವರ್ಣಲಂಕೆಯನ್ನೇ ನಿರ್ಮಾಣ ಮಾಡಿಕೊಂಡು ಅಳಕಾವತಿಯ ನಗರವನ್ನೇ ಅಳಕಿಸುವಂತಹ ಸಂಪತ್ ಸೌಭಾಗ್ಯದಿಂದ ಕೂಡಿ ದಕ್ಷಿಣೇಶ್ವರ 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 ಎಂಬ ಕೀರ್ತಿಶಾಲಿಯಾದ ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಧೀರನು ಧೀರನು ಈ ತ್ರಿಭುವನದಲ್ಲಿ ಅವನಾವನಿರುವನು ಪ್ರಹಸ್ತ ಅವನಾವನಿರುವನು ಪ್ರಹಸ್ತ ವೀರ ಧೀರರ ಭೀಕರ ಸುರವರ ಕಂಠೀರವ ಭಲೆ ಭಲೆ ವೀರ ಧೀರ ಭೂಕರ ಸುರವರ ಕಂಠೀರವ ತಿರುತ ಸುಖದೆ ದುರಿತ ಬಲವೇ ತಿರುತ ಸುಖದೆ ದುರಿತ ಬಲವೇ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ಪರಶಿವನೇ ವರವ ಪಡೆದ ಲಂಕಾಧೀಶ್ವರ ಪರಶಿವನೇ ವರವ ಪಡೆದ ಲಂಕಾಧೀಶ್ವರ ತಿರುತ ಸುಖದೆ ದುರಿತ ಬಲವೇ ತಿರುತ ಸುಖದೆ ದುರಿತ ಬಲವೇ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ನರೇಂದ್ರನಿಗೆ ಜಯ ಜಯ ನಿಜ ಪ್ರಭು ನಿಜ ನಿಮಗೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರರು ಧೀರರು ಶೂರರು 14 ಲೋಕಗಳಲ್ಲಿಯೇ ಯಾರಿಲ್ಲ ನಿಮ್ಮ ಹೆಸರನ್ನು ಕೇಳಿದರೆ ಹರಿಯರ ಬ್ರಹ್ಮಾದಿಗಳೇ ಗಣ ಗಣ ಗಣಗಣನೆ ನಡುಗುತ್ತಿರುವರು ರಾಜಮಾತೆಯಾದ ಕೈಕಸಾದೇವಿಯ ಪುತ್ರನಾಗಿ ಜನಿಸಿ ಆ ನಿಮ್ಮ ಜಾತ ಶತ್ರುವಾದ ಹರಿಯ ಉದರವನ್ನು ಹರಿದು ಇರಾಡಬೇಕೆಂಬ ಪಾತಾಳವನ್ನು ಹೊತ್ತು ಬಲಿಪಡವಾಗುವ ಚಕ್ರವರ್ತಿಯ ಅರಮನೆಯನ್ನು ಕಾಯುತ್ತಿದ್ದ ಆರ್ಯ ನುಡಿಯಲ್ಲ ಹೋದ ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಪ್ರಭು ಅಮಿತ ಪರಾಕ್ರಮಶಾಲಿ ನೀವಲ್ಲವೇ ಪ್ರಹಸ್ತ ಸಾಕು ಸಾಕು ಪ್ರಹಸ್ತ ಹೊಗಳಿ ಹೊಗಳಿ ನಮ್ಮ ಅಗ್ರಜನನ್ನು ಒಂದು ಚೂಲ ಕೇಳಿಸಲು ಪ್ರಯತ್ನಿಸಬೇಡ ನಿಮ್ಮಂತವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಗಳಿಂದ ಆಶುಭವನ್ನು ಹೊಂದಿ ನಿರ್ಮಲ ಭಾವದವರಾದ ಗಗನ ಸಖಿಯರ ಸ್ಪರ್ಶ ಮಾಡಿ ಕಡೆಯಲ್ಲಿ ವೇದಾವತಿಯ ಶಾಪಕ್ಕೆ ಗುರಿಯಾದವರೇ ಈ ನಮ್ಮ ಅಗ್ರಜರು.
ವಿಭೀಷಣ! ತಲೆಯಲ ಗೆಲ್ಲದ ಬಡದೊಳಗೆ ಹಳೆ ಹಳೆ ಕುಂಭಕರ್ಣ ತಲೆಯಲ ಗೆಲ್ಲದ ಬಡದೊಳಗೆ ಸುರರ ಕರೆದೊಳ ಬಡದೊಳಗೆ ಸುರರ ಕರೆದೊಳ ಬಡದೊಳಗೆ ತಲೆಯಲ ಗೆಲ್ಲದ ಬಡದೊಳಗೆ ರಕ್ಷಕರಣ ಗಂಧರ್ವರ ಕುಡಿದು ರಕ್ಷಕರಣ ಗಂಧರ್ವರ ವಿಭೀಷಣ, ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗೆದ್ದು ಅದರ ಪರಾಕ್ರಮಿ ಭುವನ ಭೀಕರನು ರಕ್ಕಸರಿಗೆ ರಕ್ಕಸನು ದಿವಿಜರಲ್ಲಿ ದಿವಿಜರಂತೆ ನವವ್ಯಾಕರಣ ಪಂಡಿತನಾದ ನಮ್ಮ ಅಗ್ರಜನನ್ನು ನೀನೇ ಹೀಯಾಳಿಸುತ್ತಿರುವೆಯೋ? ಕುಮಾರ, ಭಲೆ ಭಲೆ ಕುಂಭಕರ್ಣ, ವಿಭೀಷಣನೇನು ಬಲ್ಲ ನನ್ನ ವಿಚಾರವನ್ನು. ನಾನು ಜಗಮಲ್ಲ, ಜಗತ್ತನ್ನೇ ಸೃಷ್ಟಿಸಿರುವ ಬ್ರಹ್ಮನನ್ನೇ ನನ್ನ ರಮನೆಯ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆ. ನವಗ್ರಹಗಳನ್ನೇ ನನ್ನ ಸ್ವಾಧೀನ ಮಾಡಿಕೊಂಡು ನನ್ನ ಸಿಂಹಾಸನದ ಒಂದೊಂದು ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆ. ದಿಗ್ಭಿತ್ತಿಗಳೇ ಬೆರೆದು ಗಗನವೇ ಹರಿದು ಪೃಥ್ವಿಯೇ ತಲ್ಲಣೆಗೊಳಿಸುವಂತೆ ಮಾಡಬಲ್ಲ ಈ ದಶಗಂಟನು ಮೃಡನ ಭಕ್ತನು. ಈ 14 ಲೋಕಗಳಲ್ಲೇ ಅವನ ಹೊರತು ಮತ್ತಾರಿಗೂ ತಲವಾಗಲು ಈ ದಶಗಂಟನು. ಸ್ವರೂಪನು ನರ್ತಿಸುವ ಸಮಯದ ಸಮಯದ ರಜದ ಗಿರಿಯ
ಎಂಥವನು ನಾನು ಆ ಮುಕ್ಕಣ್ಣ ಶಿವನೇ ಹಚ್ಚರಿಸಿ ಮುಕ್ಕಣ್ಣ ಶಿವನೇ ಹಚ್ಚರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ವರವನಿಯಿತ್ತು ಜಗವೇ ಅಚ್ಚರಿ ಪಡುವಂತೆ ಮಾಡಿದ ಈ ದಸಕಂಡ ಸಾರ್ವಭೌಮಗೆ ಅದಾರು ಸಾಕಿದೆ ಇಂತಹ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ಅದು ತೃಣಕ್ಕೆ ಸಮಾನ. ಶಿವ ಎಂಬ 2 ಅಕ್ಷರದಿಂದಲೇ ದೋಷ ನಿವಾರಣೆ ಮಾಡಿಕೊಳ್ಳಬಹುದ ನಾನು ಆ ಕಬರ್ದಿನಿಯನ್ನು, ಪಂಚಭೂತಗಳಿಗೊಡೆಯನಾದ ಪರಶಿವನನ್ನು, ಮೃತ್ಯುಂಜಯನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ನಾನು. ಸರಿಯಾಗಿ ನುಡಿದಿರಿ ಮಹಾಪ್ರಭು. ನಿಮ್ಮ ನುಡಿಯು ಏಡಿ ಆದವರಿಗೂ ವೀರತ್ವವನ್ನು ತರುತ್ತದೆ. ಅದ್ಯಾವ ದೈವದ ಬಲವು, ಅದ್ಯಾವ ಪುಣ್ಯವು ನಿಮ್ಮಂತವರ ಬಳಿ ಮಂತ್ರಿ ಆಗಿದ್ದಕ್ಕೆ ನನ್ನ ಜನ್ಮವು ಸಾರ್ಥಕವಾಯಿತು ಪ್ರಭು, ಸಾರ್ಥಕವಾಯಿತು. ನಿಜ ನಿಜ ಕಟುಬಟ ವೀರ ಸಿಂಹಂದರೆಂದೆನಿಸಿ ಶ್ರೀ ಜಗದೋಳ್ ಈ ರಾವಣ ಕುಂಭಕರ್ಣರೆಂಬ ಸಹೋದರರು ಸಿಡಿದೆದ್ದು ನಿಂತರೆ ದರ ಉಳಿಯುವುದೇ, ಶತ್ರುಗಳು ಎದುರಾಗುವರೇ? ಅದಳ ಪರಾಕ್ರಮಿಯಾದ ನಮ್ಮ ಅಗ್ರಜನ ಸಾಧನೆಯು ಸಾಮಾನ್ಯವಾದದ್ದೇ. ಲೋಕನಾಯಕನು ವಾಸವಾಗಿದ್ದ 14 ಲೋಕಕ್ಕೆ ಅಚ್ಚರಿಯನ್ನುಂಟು ಮಾಡಿದ್ದ ನಮ್ಮ ಈ ಅಗ್ರಜನು ಅವಳೆಂದಿಗೂ ನಮಗೆ ವಿರೋಧಿಯಲ್ಲ, ನಮಗೆ ಸಹೋದರಿಯು. ಹೌದು ಹೌದು ಕುಂಭಕರ್ಣ, ಹೌದು. ನಿನ್ನ ಮಾತು 100ಕ್ಕೆ 100 ಸತ್ಯ. ಶತಯೋಜನವುಳ್ಳ ವಿಸ್ತೀರ್ಣದ ಸರದಿಯನ್ನು ದಾಟಿ ಬರಲು ಸಪ್ತ ಋಷಿಗಳಿಗೆ ಆಗಲಿ, ದೇವತೆಗಳಿಗೆ ಆಗಲಿ, ಓ ನನ್ನ ಕಡು ವೈರಿ ಹರಿಗೂ ಸಾಧ್ಯವಿಲ್ಲ.
ರಾವಣೇಶ್ವರ, ಜಯಲಕ್ಷ್ಮಿಯು ನಿನ್ನ ಸೊತ್ತಲ್ಲ, ನಿನ್ನ ಸೋದರಿಯೂ ಅಲ್ಲ. ಪಂಡಿತನೇ ಆಗಲಿ ಪಾಮರನೇ ಆಗಲಿ ಪತಿತನಾಗಿ ನಡೆದಿದ್ದರು ಯಾರು ಮನವರಿಕೆ ಮಾಡಿಕೊಂಡು ದುಷ್ಕರ್ಮ ಕಾರ್ಯಗಳನ್ನು ತ್ಯಜಿಸಿ ಸತ್ಕಾರ್ಯಗಳನ್ನು ಮಾಡುತ್ತಾ ಸದಾ ದೈವನನ್ನು ನೆನೆಯುತ್ತಾ ಸತ್ಪುರುಷಶೀಲನಾಗುವನು, ಅಂಥವನನ್ನು ದೈವವು ರಕ್ಷಿಸಬಲ್ಲದು, ಜಯಲಕ್ಷ್ಮಿಯು ಒಲೆಯಬಲ್ಲಳು. ವಿಭೀಷಣ, ಈ ನಿನ್ನ ನಿಂದಾವಸ್ತುಗಳನ್ನು ಕೇಳಿ ಕೇಳಿ ನನ್ನ ಕ್ರೋಧಾವೇಶವನ್ನು ನಾನೇ ನುಂಗುತ್ತಿದ್ದೇನೆ. ನೀನಲ್ಲದೆ ಅನ್ಯರಾರಾದರೂ ಈ ರೀತಿ ಮಾತನಾಡಿದ್ದರೆ ಇಷ್ಟೊತ್ತಿಗೆ ಅವರ ಶಿರಸ್ಸು ಸರದಿಯಲ್ಲಿ ತೇಲುತ್ತಿತ್ತು. ಮಹಾಪ್ರಭುವಿಗೆ ಜಯವಾಗಲಿ. ತಂಗಿಯಾದ ಶೂರ್ಪನಖರು ರೋಧಿಸುತ್ತಾ ಬರುತ್ತಿರುವರು. ಯಾರು? ನನ್ನ ತಂಗಿ ಶೂರ್ಪನಖ ರೋಧಿಸುತ್ತಾ ಬರುತ್ತಿರುವಳೆ? ಹೌದು ಮಹಾಪ್ರಭು. ಆಕೆಯನ್ನು ಮರ್ಯಾದೆಯಿಂದ ಬರಮಾಡಿ. ಆಗಬಹುದು. ಏನಿದು? ಏನಾಯ್ತು? ಯಾರಿಂದ ನಿನಗೆ ಈ ಸ್ಥಿತಿ ಉಂಟಾಯಿತು ತಂಗಿ? ಏನದು ಸರಿಯಾಗಿ ಹೇಳು. ಮಹಾಪ್ರಭು, ಅವರ ವಿಚಾರವನ್ನು ತಿಳಿದಿರುವು. ದಂಡಕಾರಣ್ಯದಲ್ಲಿ 3 ಜನ ನರಮಾನವರ ಪ್ರವೇಶವಾಗಿರುವುದು. ಅವರಲ್ಲಿ ರಾಮ, ಓಹೋ, ರಾಮ, ರಾಮನ ತಮ್ಮ ಲಕ್ಷ್ಮಣ, ಮುಂದೇನಾಯ್ತು? ರಾಮನ ಹೆಂಡತಿ ಸೀತೆ. ಮಹಾಪ್ರಭು, ಓಹೋ, ರಾಮ, ಲಕ್ಷ್ಮಣ, ಸೀತೆ, ಮುಂದೇನಾಯ್ತು? ಆ ಸೀತೆ ನೋಡಲು ಬಹಳ ಸುಂದರವಾಗಿದ್ದು ಆಕೆಯನ್ನು ಕರೆದುಕೊಂಡು ಬರಲೆಂದು ಹೋದಾಗ ರಾಮನ ತಮ್ಮ ಲಕ್ಷ್ಮಣ ಇವರ ಮೂಗು ಕಿವಿಗಳನ್ನು ಕೊಯ್ದುಗೊಳಿಸಿರುವರು. ಕುಂಭಕರ್ಣ, ನೋಡಿದೆಯಾ ಇಂತಹ ಅಪಮಾನ? ಅಗ್ರಜ, ಸಹಿಸಲಾರದ ಅಪಮಾನ. ದಂಡಕಾರಣ್ಯಕ್ಕೆ ಬಂದು ನಮ್ಮ ದೈತ್ಯ ಸಹೋದರಿಯನ್ನು ಅಪಮಾನಗೊಳಿಸಿದರೆ ಸಹೋದರ ಅಗ್ರಜ, ಪರಿವಾರ ಸಮೇತರಾಗಿ ಹೋಗಿ ಆ ನರಮಾನವರನ್ನು ಧ್ವಂಸ ಮಾಡಿ ಬರೋಣ. ಶಾಂತಿ ಕುಂಭಕರ್ಣ, ಸೋದರಿಯಾದ ಮಾತ್ರಕ್ಕೆ ಅವಳ ಮಾತು ಪರಿಗ್ರಾಹ್ಯವಲ್ಲ. ನೀನು ವೈದ್ಯಾಗಿ ಏನೋ ವರ್ತಿಸಿರುವೆ, ನಿಜ ಹೇಳು. ಹೇಳುವುದಿನ್ನೇನು ಕೇಳುವುದಿನ್ನೇನು? ನಮ್ಮ ಎಲ್ಲೆಯಾದ ದಂಡಕಾರಣ್ಯದಲ್ಲಿ ನೆಲೆಸಿ ನಮಗೆ ಅನ್ಯಾಯವೆಸಗಿರುವಾಗ ಆ ನರಾಮದಮರು ಇನ್ನೆಂತಹ ಶಕ್ತಿಶಾಲಿಯಾಗಿರಬಹುದು? ಭಲೆ ಭಲೆ ತಂಗಿ, ನಾಸಿಕ ಹೋದರೂ ಬುದ್ಧಿ ಮಾತ್ರ ಚುರುಕಾಗಿ ಇದೆ. ನೀನು ಈಗಲೇ ಅಂತಃಪುರಕ್ಕೆ ಹೋಗಿ ಔಷಧೋಪಚಾರಗಳನ್ನು ಮಾಡಿಸಿಕೊ. ಎಲೆ ಕರಾಕ್ಷ ಮಕರಾಕ್ಷರೇ, ನೀವೀಗಲೇ ಹೋಗಿ ಮಾವನಾದ ಮಾರೀಚನನ್ನು ಬರಮಾಡಿ. ಶಂಭೋ ಮಹಾದೇವ. ರಾವಣೇಶ್ವರ, ನನ್ನನ್ನು ಕರೆಸಿದ ಕಾರಣವೇನು? ಭಾವ, ನನ್ನ ತಂಗಿ ಶೂರ್ಪಣಖ ದಂಡಕಾರಣ್ಯಕ್ಕೆ ತೆರಳಿದ್ದರಂತೆ. ಅಲ್ಲಿ ರಾಮ ಲಕ್ಷ್ಮಣರು ಸೇರಿ ನನ್ನ ತಂಗಿಯ ಕಿವಿ ಮೂಗುಗಳನ್ನು ಕೊಯ್ದು ಅಪಮಾನಗೊಳಿಸಿ ಕಳಿಸಿದ್ದಾರೆ. ಬಹುಶಜ್ಞನು ನೀನು. ನನ್ನ ತಂಗಿಯು ಹೇಳಿದಂತೆ ಅವರೇನು ಮಾನವರು ಅಥವಾ ದಾನವರು? ಕರೆಕ್ಟ್ ಆಗಿ ಗುರುತಿಸಿ ಹೇಳು. ಆಗಬಹುದು ರಾವಣೇಶ್ವರ. ರಾವಣೇಶ್ವರ, ದಾನವರನ್ನು ಸಂಹರಿಸಲು ಮಾನವರಾಗಿ ಸಂಚರಿಸಿ ಬಂದಿರುವರು. ಅಸತ್ಯ ನುಡಿತಿರುವ ಮಾವ. ನಾನು ಹೇಳುತ್ತಿರುವುದೇ ಸತ್ಯ. ಈಗ ನಾನು ಹೇಳುವೆ ಅಸತ್ಯ. ಈ ರಾವಣನ ಸಮಕ್ಷಮದಲ್ಲಿ ಸಮಸ್ವರದಿಂದ ಉತ್ತರ ಕೊಡುವುದನ್ನು ಎಲ್ಲಿಂದ ಕಲಿತೆ? ವಿಭೀಷಣ, ಈತನ ಕಂಕುಳಿನಲ್ಲಿರುವ ತಾಳಗರಿಯನ್ನು ಕಿತ್ತು ಬಿಸಾಡು. ರಾವಣೇಶ್ವರ, ಶಾಂತನಾಗು. ಈ ಲಂಕಾ ರಾಜ್ಯದಲ್ಲಿ ಭವಿಷ್ಯವನ್ನು ಹೇಳುವವನೆಂದರೆ ಈ ಮಾರೀಚನೊಬ್ಬನೇ. ಈ ಗುರುನಿಂದರೆ ನನ್ನಿಂದ ಸಾಧ್ಯವಿಲ್ಲ. ನಿಲ್ಲು ಮಾವ, ನಿಲ್ಲು. ನೀನು ಪ್ರಜೆ, ನಾನು ಪ್ರಭು. ನೀನು ಆಶ್ರಿತನು, ನಾನು ಆಶ್ರಯದಾತನು.
ಇದುವರೆಗೂ ನನ್ನ ಅರಮನೆಯ ಉಪ್ಪುಂಡು ಬೆಳೆದಿರುವೆ. ಈಗ ನೀನೊಂದು ನನಗೆ ಸಹಾಯ ಮಾಡಲೇಬೇಕು. ನನ್ನಿಂದ ಯಾವ ಸಹಾಯವಾಗಬೇಕೆಂದು ಕೇಳು ರಾವಣೇಶ್ವರ. ಆ ಸೀತೆಯು ಬಹಳ ಸೌಂದರ್ಯವತಿಯು. ಆಕೆಯನ್ನು ಹೊತ್ತು ತರಬೇಕು. ಅದಕ್ಕೆ ನಿನ್ನ ಸಹಾಯ ಅಗತ್ಯವಾಗಿಬೇಕು. ಕ್ಷಮಿಸಿ ರಾವಣೇಶ್ವರ, ಈ ಇಳೆಯ ವಯಸ್ಸಿನಲ್ಲಿ ಇಂತಹ ಹೀನ ಕೃತ್ಯವನ್ನು ಮಾಡಿ ನೊಂದಿ ಬದುಕಲಾರೆ. ನಾನು ಹೇಳಿದಂತೆ ಮಾಡದಿದ್ದರೆ ನಿನ್ನ ಶಿರಸ್ಸನ್ನು ಕತ್ತರಿಸಿ ಸತ ದಿಕ್ಕಿನಲ್ಲಿ ಬಿಸಾಡುವೆ. ಈತನ ಕೈಯಿಂದ ಸಾಯುವ ಬದಲು ಶ್ರೀರಾಮಚಂದ್ರನ ಬಾಣಕ್ಕೆ ತುತ್ತಾಗಿ ಬಣಿಯುವುದೇ ಲೇಸು. ರಾವಣೇಶ್ವರ, ನೀನು ಹೇಳಿದ ಹಾಗೆ ನಾನು ಹೇಮಸಾರಂಗಿ ವೇಷ ಧರಿಸಿ ಆ ರಾಮಲಕ್ಷ್ಮಣರನ್ನು ಬಹುದೂರ ಕರೆದುಕೊಂಡು ಹೋಗುವೆನು. ತದನಂತರ ನಿನ್ನ ಮನಬಂದಂತೆ ಮಾಡು, ನಾನಿನ್ನು ಬರುವೆನು. ವಿಭೀಷಣ, ಕುಂಭಕರ್ಣ, ಅಗ್ರಜ, ಇನ್ನು ನಮ್ಮ ಕಾರ್ಯ ಸಾಧನೆಯಾಗದೇ ಸರಿ. ಅದೆಂತಹ ಅಧರ್ಮ ಕಾರ್ಯಕ್ಕೆ ಕೈ ಹಾಕಿದೆ. ಹಿಂದೆ ವಿಶ್ವಾಮಿತ್ರ ಯಾಗವನ್ನು ಭಂಗ ಮಾಡಲು ಹೋಗಿ ನನ್ನ ತಮ್ಮನಾದ ಸುಬಾಹುವನ್ನೂ ಕಳೆದುಕೊಂಡೆ. ಶ್ರೀರಾಮಚಂದ್ರನಾರು ಸೀತಾಮಾತೆ ಯಾರೆಂದು ಎಷ್ಟು ಹೇಳಿದರು ಈತನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬರಲು ಹೋಗಿರುವನು. ಮಹಾವಿಷ್ಣುವೇ ಶ್ರೀರಾಮಚಂದ್ರನು, ಮಹಾಲಕ್ಷ್ಮಿ ಸೀತಾಮಾತೆ ಎಂದು ಎಷ್ಟು ಹೇಳಿದರು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ದುರಹಂಕಾರಿಗಳಿಗೆ ತಕ್ಕ ಸಾಕ್ಷಿ ಆಗಲೇಬೇಕು. ಈತನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಬಂದದ್ದೇ ಆದಲ್ಲಿ ಇಡೀ ಲಂಕೆಯ ಭಸ್ಮೀಭೂತವಾಗಿ ಹೋಗುವುದು. ಶಂಭೋ ಮಹಾದೇವ.
ಕಾಂಚನಮಯವಾದ ಮೃಗವು ಅದೆಷ್ಟೊಂದು ಸುಂದರವಾಗಿರುವುದು. ಸ್ವಾಮಿ, ಅದನ್ನು ನನಗೆ ಹಿಡಿದುಕೊಡಬಲ್ಲಿರಾ? ಬೇಡ ಸೀತಾ. ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಮೃಗವನ್ನು ನಾನೆಲ್ಲಿಯೂ ನೋಡಿಲ್ಲ ಸೀತಾ, ನಾನೆಲ್ಲಿಯೂ ನೋಡಿಲ್ಲ. ಈ ಮೃಗವನ್ನು ನೋಡಿದರೆ ಮಾಯಾಮೃಗವೆಂದೇ ಕಾಣುತ್ತಿರುವುದು. ಆದ್ದರಿಂದ ಅದನ್ನು ನೀನು ಖಂಡಿತ ಬಯಸಬೇಡ ಸೀತಾ, ಬಯಸಬೇಡ. ಹರಿಪುತ್ರ, ಅದೇನಾದ್ರೂ ಮಾಯಾಮೃಗವಾದಲ್ಲಿ ಅದನ್ನು ಕೊಂದು ಅದರ ಚರ್ಮವನ್ನಾದರೂ ತನ್ನಿ, ದರ್ಭಾಸನದ ಮೇಲೆ ಹಾಸಲು ಬಹು ಚೆನ್ನಾಗಿರುವುದು. ಸೀತಾ ಸೀತಾ, ನೀನು ಕಷ್ಟಪಡುವುದನ್ನು ನಾನು ಸಹಿಸಲಾರೆ. ಬೇಡ ಸೀತಾ. ಸ್ವಾಮಿ, ನೀವು ತಂದು ಕೊಡದೇ ಇದ್ದ ಪಕ್ಷದಲ್ಲಿ ನಾನು ಖಂಡಿತವಾಗಿಯೂ ಅನಾಹಾರಾದಿಗಳನ್ನೆಲ್ಲ ಬಿಟ್ಟು ಬಿಡುತ್ತೇನೆ. ಬೇಡ ಸೀತಾ, ಬೇಡ. ನನ್ನ ಮಾತನ್ನು ಕೇಳು. ಲಕ್ಷ್ಮಣ, ಅಲ್ಲಿ ಸುಳಿದಾಡುತ್ತಿರುವ ಸಾರಂಗವನ್ನು ನೋಡಿ ಜಾನಕಿಯು ಅದು ನನಗೆ ಬೇಕೆಂದು ಹಠ ಹಿಡಿದಿರುವಳು. ಹಾಗಾದರೆ ಅದನ್ನು ನಾನು ಹಿಡಿದು ತರುತ್ತೇನೆ ಅಣ್ಣ. ಬೇಡ ಲಕ್ಷ್ಮಣ, ಬೇಡ. ಪತಿಯಾದವನು ಸತಿಯ ಇಚ್ಛೆಯನ್ನು ಈಡೇರಿಸುವುದು ಪತಿಯಾದವನ ಧರ್ಮ. ಆದ್ದರಿಂದ ಆ ಸಾರಂಗವನ್ನು ಏನೇ ಆದರೂ ನಾನೇ ಹಿಡಿದು ತರುತ್ತೇನೆ. ನಾನು ಆ ಸಾರಂಗವನ್ನು ಹಿಡಿದು ತರುವ ತನಕ ನೀನು ಸೀತೆಯನ್ನು ಜೋಪಾನವಾಗಿ ನೋಡಿಕೊಂಡು ಇಲ್ಲಿಯೇ ಬಹಳ ಜಾಗರೂಕನಾಗಿರು ಲಕ್ಷ್ಮಣ. ಆಗಬಹುದು ಅಣ್ಣ. ಎಲ್ಲಿಯೂ ಹೋಗದ ಹಾಗೆ ಇಲ್ಲಿಯೇ ಇರಬೇಕು. ಅದನ್ನು ನಾನು ಹಿಡಿದು ತಂದೆ ತರುತ್ತೇನೆ. ಹಾಗೇ ಆಗಲಿ ಅಣ್ಣ. ಆಯ್ತು ಲಕ್ಷ್ಮಣ.
ಎಲ್ಲವೋ ಮೃಗವೇ, ಎಲ್ಲಿ ಹೋಗುತ್ತಿರುವೆ? ನಿಲ್ಲು. ಮೃಗವೇ, ಎಲ್ಲಿಗೆ ಹೋಗುವೆ? ಅಲ್ಲಯೇ ನಿನ್ನಯ ಸಲ್ಲ ನಡಗಿವೆ, ಅಲ್ಲಯೇ ನಿನ್ನಯ ಸಲ್ಲ ನಡಗಿವೆ, ಅಲ್ಲಯ ನಿನ್ನಯ ಸಲ್ಲ ನಡಗಿವೆ. ಇಲ್ಲೋ ಎಲ್ಲಿಗೆ ಹೋಗುವೆ ಮೃಗವೇ? ಅಲ್ಲಯೇ ನಿನ್ನಯ ಸಲ್ಲ ನಡಗಿವೆ, ಅಲ್ಲಯೇ ನಿನ್ನಯ ಸಲ್ಲ ನಡಗಿವೆ, ಅಲ್ಲಯ ನಿನ್ನಯ ಸಲ್ಲ ನಡಗಿವೆ. ಅಲ್ಲಯ ನಿನ್ನಯ ಸಲ್ಲ ನಡಗಿವೆ, ಎಲ್ಲಿಗೆ ಹೋಗುವೆ ಮೃಗವೇ? ಲಕ್ಷ್ಮಣ ಸೀತೆ, ಲಕ್ಷ್ಮಣ ಸ್ವಾಮಿ, ಮೈದುನ, ಲಕ್ಷ್ಮಣ, ಕೇಳಿದ್ಯಾ ನಿನ್ನಣ್ಣನ ಧ್ವನಿಯನ್ನು? ನಿನ್ನಣ್ಣನು ಯಾವುದೋ ವಿಪತ್ತಿಗೆ ಸಿಲುಕಿರುವ ಹಾಗೆ ತೋರುತ್ತಿರುವುದು. ಹೋಗು ಮೈದನ, ಬೇಗನೆ ಹೋಗಿ ನಿಮ್ಮಣ್ಣನ ಕುಶಲತೆಯನ್ನು ತಿಳಿದು ಬರುವ ನಾನು. ಕೇಳಿದೆ ತಾಯಿ, ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು. ನೀವು ಧೈರ್ಯದಿಂದಿರಿ. ಇಲ್ಲ ಲಕ್ಷ್ಮಣ, ಅದು ನಿನ್ನಣ್ಣನ ಧ್ವನಿಯೇ ಹೊರತು ಅನ್ಯತಾ ಆಗಿರಲಾರದು. ನಿಮ್ಮಣ್ಣನು ಯಾವುದೋ ವಿಪತ್ತಿಗೆ ಸಿಲುಕಿದ ಹಾಗೆ ತೋರುತ್ತಿರುವುದು. ದಯಮಾಡಿ ಹೋಗು, ಅದೇನೆಂಬುದನ್ನು ತಿಳಿದು ಬರುವನಾಗು. ಏನು ಹೇಳುತ್ತಿರುವೆ ತಾಯಿ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ನೀವು ಧೈರ್ಯದಿಂದಿರಿ ತಾಯಿ. ಹೋಗಲಾರೆಯ ಹೋಗಲಾರೆಯ ಲಕ್ಷ್ಮಣ, ನಾನು ಎಷ್ಟು ವಿಧವಾಗಿ ಹೇಳಿದರು ನೀನು ಹೋಗಲಾರೆನೆಂದು ಹೇಳುತ್ತಿರುವೆ ಎಂದರೆ, ನೀನು ಆ ಭರತನು ಅದೆಷ್ಟೊಂದು ದಿನಗಳಿಂದಲೂ ಇಂತಹ ಸಮಯಕ್ಕಾಗಿ ಕಾದಿಟ್ಟಿರಲೇನು? ನಿನ್ನಣ್ಣನಾದ ಶ್ರೀರಾಮಚಂದ್ರನು ಕೇಡಿಗಾಹುತಿಯಾದರೆ ನಿನ್ನತ್ತಿಗೆಯೂ ನಿನ್ನವಳಾಗುಳೆಂಬ ದುರಾಲೋಚನೆಯು ನಿನ್ನದು. ಚಿರೀಚನೆ ರಾಮಚಂದ್ರ, ಅಮ್ಮ, ಏನು ತಾಯಿ ನಿಮ್ಮ ಬಾಯಿಯಿಂದ ಇಂಥ ಮಾತುಗಳೇ? ನಿಮ್ಮನ್ನು ನನ್ನ ತಾಯಿ ಸುಮಿತ್ರಾದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆ. ಹಾಗಲ್ಲಮ್ಮ, ಅಣ್ಣನ ಆಜ್ಞೆಯನ್ನು ಮೀರಿದ ದೋಷವು ಬಂದರೂ ಸರಿಯೇ, ನಿಮ್ಮ ಮಾತಿನಂತೆ ನಾನು ಈಗಲೇ ಹೋಗುತ್ತೇನೆ ತಾಯಿ. ಆದರೆ ನನ್ನದೊಂದು ಪ್ರಾರ್ಥನೆ, ನಾನಿಲ್ಲಿ ಸಪ್ತ ಋಷಿಗಳ ಆಜ್ಞೆಯನ್ನು ಬರೆಯುತ್ತೇನೆ. ನಾನಾಗಲಿ ಅಗ್ರಜನಾಗಲಿ ಬರುವ ತನಕ ಈ ಸಪ್ತ ಋಷಿಗಳ ಆಜ್ಞೆಯನ್ನು ದಾಟಿ ಬರಬಾರದು ತಾಯಿ. ಎಲೈ ವನಸ್ತಂಗಳಿರ ಕರುಳತೆಗಳಿರ ವಟವೃಕ್ಷಗಳಿರ ತಲೆ ಕಾಯುವುದೆಮ್ಮ ಸೀತಾ ಮಾತೆಯ. ಪಾಶನಾಶ
ಸಮಯೇ ಪವನ ಸಪ ಪವ ಪಾಶನಾಶ ಈ ಸಮಯೇ ಪವ ಭಯ ಶಂಕರನೇ ಶಿವನೇ ಭಯ ಭವ ಶಂಕರನೇ ಡಮ 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 ಢಮರು ಗದರನೆ ನಾಟ್ಯ ಲೋಲ ಶಿವನೇ ಡಮ 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 ಢಮರು ಗದರನೆ ನಾಟ್ಯ ಲೋಲ ಶಿವನೇ ಲೋಕವ ಪಾಲೆ ಕಾಲ ಕಾಲ ಹರ ಕಾರ್ಯ ತಾತ ಪ್ರಭುವೇ ಕಾರ್ಯ ತಾತ ಪ್ರಭುವೇ ಪವ ಪಾಶನಾಶ ಈ ಸಮಯೇ ಪವ ಭಯ ಶಂಕರನೇ ಶಿವನೇ ಪವ ಭಯ ಶಂಕರನೇ ಶಂಭೋ ಮಾಡುವ ಕರದಲ್ಲಿ ಕಪಾಟ ಹಿಡಿದವನೇ ಮಾಧವದ ಬಳಸಿಯನೇ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವಾದ ಬಳಸಿದನೇ ಅನ್ನಪೂರ್ಣೆಯ ಕರುಣೆಯಿರಲಿ ಅನ್ನಪೂರ್ಣೆಯ ಕರುಣೆಯಿರಲಿ ದಾರಿದ್ರವದ ನೀಗಿದನೆ ದಾರಿದ್ರವದ ನೀಗಿದನೆ ಸಾಮದಾನ ಪ್ರಿಯ ಶಂಕರನೇ ಸಾಮದಾನ ಪ್ರಿಯ ಶಂಕರನೇ ಪವ ಪಾಶನಾಶ ಈ ಸಮಯೇ ಪವ ಭಯ ಶಂಕರನೇ ಶಿವನೇ ಪವ ಭಯ ಶಂಕರನೇ ಪವ ಭಯ ಶಂಕರನೇ ಪವ ಭಯ ಶಂಕರನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಭದ್ರೆ ಬಹುದೂರದಿಂದ ನಡೆದು ಕುಟಿಗದ ಬಳಿಗೆ ಬಂದಿದ್ದೇನೆ. ಹಸುವು ತೃಷೆಯಾಗಿ ಬಾಳವಾಗಿ ಬಾಧಿಸುತ್ತಿರುವರು, ಏನಾದರೂ ನೀಡಬಾರದೆ? ಪೂಜ್ಯರಿಗೆ ಏನಾದರೂ ನೀಡೋಣವೆಂದರೆ ನನ್ನ ಪತಿಯಾಗಲಿ ನನ್ನ ಮೈದನನಾಗಲಿ ಸನಿಹದಲ್ಲಿಲ್ಲವಲ್ಲ, ಏನು ಮಾಡಲಿ? ಪೂಜ್ಯರೇ, ಇದು ನಿಮಗೆ ವಂದಿಸುವೆನು. ಇಲ್ಲಿಯೇ ಸ್ವಲ್ಪ ಕಾಲ ವಿಶ್ರಮಿಸಿಕೊಳ್ಳಿ. ನನ್ನ ಪತಿ ಬಂದ ಬಳಿಕ ನಿಮಗೆ ಆತಿಥ್ಯವನ್ನು ನೀಡುವೆವು. ಆಗಬಹುದು. ಹಬ್ಬ ಏನು
ಏನು ರೂಪ, ಏನು ಲಾವಣ್ಯ. ನನ್ನ ಅಜಾತ ಶತ್ರುವಾದ ಆ ಹರಿಯು ಕೂಡ ಸಹಸ್ರಾರು ನೇತ್ರಗಳಿಂದ ನೋಡಿ ರೂಪಿಸತಕ್ಕ ರೂಪವೇ ಸರಿ. ಸೀತಾ, ನೀನೆಂತ ಲಾವಣ್ಯವತಿ, ನೀನೆಂತ ಸೌಂದರ್ಯವತಿ. ನಿನ್ನ ಅಪ್ಪ ಎಂಥ ಜ್ವಾಲೆ. ಲಕ್ಷ್ಮಣ, ಮೆಚ್ಚಿದೆ ನಿನ್ನ ಜಾಣ್ಮೆಗೆ. ಇಲ್ಲಿ ಸಪ್ತ ಋಷಿಗಳನ್ನೇ ಪ್ರತಿಷ್ಠಾಪಿಸಿರುವೆ. ಸೀತಾ, ನಿನ್ನ ಮೇಲಿನ ವ್ಯಾಮೋಹದಲ್ಲಿ ಅಂದು ಸ್ವಯಂವರ ಸಭೆಗೆ ಬಂದಾಗ ಉಪ್ಪರಿಕೆ ಮೇಲೆ ಕೂತು ಶಿವದ ಅರಸನ್ನು ಎತ್ತಲಾರದೆ ಮುಗ್ಗರಿಸಿದ್ದಕ್ಕೆ ಉಪ್ಪರಿಕೆ ಮೇಲೆ ಕೂತು ಚಪ್ಪಾಳೆ ಹೊಡೆದು ಹಸುನಕ್ಕೆ ಅಲ್ಲವೇ? ಆ ತುಂಬಿದ ಸಭೆಯಲ್ಲಿ ನನಗಾದ ಅಪಮಾನ, ಸಹಸ್ರಾರು ಖಡ್ಗಗಳು ಏಕಕಾಲದಲ್ಲಿ ಶರೀರವನ್ನೇ ನಾಟಿದಂತಾಯಿತು. ಅದು ಅಲ್ಲದೆ ನನ್ನ ತಂಗಿಯಾದ ಶೂರ್ಪಣಖನನ್ನು ಅಪಮಾನಿಸಿ ಮಾಡಿದ್ದಕ್ಕೆ ನನ್ನ ರಕ್ತವೂ ಕುದಿಯುತ್ತಿದೆ ಸೀತಾ, ನನ್ನ ರಕ್ತವೂ ಕುದಿಯುತ್ತಿದೆ. ನಿನ್ನ ಮೇಲಿನ ಛಲಕ್ಕಾಗಿ ನನ್ನ ಮಾವನಾದ ಮಾರೀಚನನ್ನು ಬಲಿ ಕೊಡುತ್ತಿದ್ದೇನೆ. ಶ್ರೀರಾಮನ ಬಾಣಕ್ಕೆ ಮಾವ, ನನ್ನನ್ನು ಮನ್ನಿಸಿ ಬಿಡು. ನನ್ನ ಸ್ವಾರ್ಥಕ್ಕಾಗಿ ನಿನ್ನನ್ನು ಬಲಿ ಕೊಡುತ್ತಿದ್ದೇನೆ. ಕದಂಬನ ಕುದಮನ ಅಂತ ಕಬಂದ ಕಾಗೆ ಗುದ್ದಾದಿಗಳ ಚಿತ್ಕಾರ ಆರಂಭವಾಯಿತು. ಅಕಾಲ ಮರಣದ ಮೃತ್ಯು ಸೂಚನೆ ಬೇರೆ. ಇದಕ್ಕೆಲ್ಲ ಎದುರುವನಲ್ಲ ಈ ದಶಕಂಠ ರಾವಣ. ವೇಳೆ ಆಯಿತು. ಭದ್ರೆ, ಅಯ್ಯೋ, ಹಸುವು ತೃಷಾಗಿ ಬಾಳವಾಗಿ ಬಾಧಿಸುತ್ತಿರುವುದು. ನಿಲ್ಲಲು ಕೈಕಾಲಲ್ಲಿ ನಿಲ್ಲಲು ತ್ರಾಣಗಳಿಲ್ಲ. ಏನಾದರೂ ನೀಡು ಭದ್ರೆ. ಪೂಜ್ಯರೇ, ಇದು ಭಿಕ್ಷೆ ಸ್ವೀಕರಿಸಿ. ಭದ್ರೆ, ಬಳಿಗೆ ಬಂದು ನೀಡಬಾರದೆ? ಸಾಧ್ಯವಿಲ್ಲ ಪೂಜ್ಯರೇ. ನನ್ನ ಮೈದನನು ಸಪ್ತ ಋಷಿಗಳ ರೇಖೆಗಳನ್ನು ಬರೆದಿರುವನು. ಅದನ್ನು ದಾಟಿ ಬರಲು ಸಾಧ್ಯವಿಲ್ಲ. ನೀವು ಸ್ವಲ್ಪ ಮುಂದೆ ಧಾವಿಸಿ ಇದನ್ನು ಸ್ವೀಕರಿಸುವರಾಗಿ. ಏನು, ನಮ್ಮಂತ ಯತಿಗಳಿಗೂ ಸಪ್ತ ಋಷಿಗಳ ಆಜ್ಞೆ? ಹಸುವಿನಿಂದ ಬಳಲಿ ಬಂದ ನಾನು ನಿನ್ನ ಆಶ್ರಮದಲ್ಲಿ ಹಸುನಿಗಿದ್ದೇ ಆದರೆ ಬ್ರಹ್ಮಪ್ತ ದೋಷವು ಪ್ರಾಪ್ತವಾಗುವುದು. ಇಡೀ ಶಾಪವನ್ನು. ಶಾಂತರಾಗಿ ಪೂಜ್ಯರೇ, ನಾನೇ ಮುಂದೆ ಬಂದು ಈ ಭಿಕ್ಷೆಯನ್ನು ಸ್ವೀಕರಿಸುವರಾಗಿ. ಬಳಿಗೆ ಬಂದು ನೀಡಬಾರದು, ಬಳಿಗೆ ಬಂದು ನೀಡಬಾರದು, ಬಳಿಗೆ ಬಂದು ನೀಡಬಾರದು. ಸ್ವೀಕರಿಸಿ ಪೂಜ್ಯರೇ. ನೋಡು ಪೌಲಸ್ಯ ವಂಶಗಳ ಚಾಮುಂಡಿ ಚಂದ್ರನ. ನೋಡು ಪೌಲಸ್ಯ ವಂಶಗಳ ಚಾಮುಂಡಿ ಚಂದ್ರನ. ಇದೋ ನೋಡು ನವೇಂದ್ರನ. ಇದೋ ನೋಡು ವಿದ್ಯರ ಮನೋತ್ಸಾಹ ಬಂಧನ. ನೋಡು ಮನ್ಮತಾಂಗದ. ಇದೋ ನೋಡು ಹರಿರಾಯರ ಗಂಧರ. ಇದೋ ನೋಡು ಸುಪ್ರಚಂಡ ಬಾಹುವಿನ. ಇದೋ ನೋಡು ರಾವಣ ಸಾರ್ವಭೌಮನ. ಜಾನಕಿ, ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಡೆ ಲಂಕಾ ನಗರಕ್ಕೆ. ರಾಮಚಂದ್ರ, ನಿನ್ನ ಮಾತನ್ನು ಕೇಳದೆ ಕೆಟ್ಟನು ಸ್ವಾಮಿ, ಕೆಟ್ಟನು. ಈ ನೀಚನು ನನ್ನನ್ನು ಅಪಹರಿಸುತ್ತಿರುವನು.
ದಶರಥ ಚಕ್ರವರ್ತಿಯೇ, ನೀವಾದರೂ ಬಂದು ನನ್ನನ್ನು ರಕ್ಷಿಸಬಾರದೆ? ನೀವಾದರೂ ಬಂದು ನನ್ನನ್ನು ರಕ್ಷಿಸಬಾರದೆ? ಯಾರು? ನನ್ನ ಮಿತ್ರ ದಶರಥ ಮಹಾರಾಜನ ಪುತ್ರನಾದ ರಾಮಚಂದ್ರನ ಹೆಸರನ್ನು ಹೇಳಿ ದುಃಖಿಸುತ್ತಿರುವ ತಾವ್ಯಾರು ತಾಯಿ? ಅಯ್ಯ ಪಕ್ಷಿರಾಜ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ, ದಶರಥ ಮಹಾರಾಜರ ಸೊಸೆಯು. ಈ ನೀಚನು ನನ್ನ ಸ್ವಾಮಿಯು ಇಲ್ಲದ ಸಮಯದಲ್ಲಿ ನನ್ನನ್ನು ಅಪಹರಿಸುತ್ತಿರುವನು. ಪಕ್ಷಿರಾಜ, ನೀನೇ ನನ್ನನ್ನು ರಕ್ಷಿಸಬೇಕು. ಹೆದರಬೇಡಿ ತಾಯಿ, ಹೆದರಬೇಡಿ. ಇರುವ ನೀಚ, ಶ್ರೀರಾಮಚಂದ್ರನು ಇಲ್ಲದಿರುವ ಸಮಯದಲ್ಲಿ ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವ ಯಾರು ನೀನು? ಎಲ್ಲವೋ ಮುದಿಯದ್ದೆ, ನೀನ್ಯಾರೆಂಬುದನ್ನು ಮೊದಲು ತಿಳಿಸು. ಮೊದಲು ನೀನು ಯಾರೆಂದು ಹೇಳು. ನಾನು ಚಕ್ರವರ್ತಿ ಸಾರ್ವಭೌಮನಾದ ಲಂಕೇಶ್ವರ ರಾವಣ. ನೀನ್ಯಾರೆಂಬುದನ್ನು ತಿಳಿಸು. ನಾನು ಅತ್ಯಂತ ಪರಾಕ್ರಮಶಾಲಿಯಾದ ಜಟಾಯು. ಓಹೋ, ಇವನು ಬಹಳ ಶಕ್ತಿಶಾಲಿ ಎಂದು ಕೇಳಿರುವೆ. ಈತನಿಂದ ಉಪಾಯವಾಗಿ ಮಾರಾಗಬೇಕು. ಎಲವ ಜಟಾಯು, ನಾವಿಬ್ಬರು ಸಮಬಲದವರಾದ್ದರಿಂದ ನಮ್ಮ ಜೀವನದ ನೆಲೆಯನ್ನರಿತು ಯುದ್ಧ ಮಾಡೋಣ. ಹಾಗೆ ಆಗಲಿ. ಮೊದಲು ನಿನ್ನ ಜೀವದ ನೆಲೆ ಎಲ್ಲಿರುವುದನ್ನು ಹೇಳು. ನನ್ನ ಜೀವದ ನೆಲೆ ನನ್ನ ಎಡಗಾಲಿನ ಉದಿಷ್ಟದಲ್ಲಿರುವುದು. ನಿನ್ನ ಜೀವನದ ನೆಲೆ ಎಲ್ಲಿರುವುದು? ನನ್ನ ಜೀವದ ನೆಲೆ ಈ ನನ್ನೆರಡು ರೇಖೆಗಳಲ್ಲಿರುವುದು. ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗು. ಜಾನಕಿ, ನಿನ್ನ ಸಹಾಯಕ್ಕೆ ಯಾರೂ ಇಲ್ಲ ಇವಾಗ. ನಡಲಂಕ ನಗರಕ್ಕೆ ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ಪಕ್ಷಿರಾಜ, ನನ್ನನ್ನು ರಕ್ಷಿಸಲು ಬಂದ ನಿನಗೂ ಸಹ ಇಂತಹ ಏನ ಗತಿಯುಂಟಾಯಿತೆ. ಇನ್ನು ನನ್ನ ವಿಚಾರವನ್ನು ನನ್ನ ಸ್ವಾಮಿಗೆ ತಿಳಿಸುವರಾದರೂ ಯಾರು? ನನ್ನ ಸ್ವಾಮಿಯೊಬ್ಬರ ತನಕ ಜೀವಂತವಾಗಿದ್ದು ಎಲ್ಲ ವಿಚಾರವನ್ನು ಅವರಿಗೆ ತಿಳಿಸಿ ಅನಂತರ ನೀನು ಸದ್ಗತಿಯನ್ನು ಹೊಂದು. ಜಾನಕಿ, ನಡೆ ಲಂಕಾ ನಗರಕ್ಕೆ. ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು.